ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚು ಬಿಸ್ನೆಸ್ ಯಾರೆಲ್ಲ ಮನೆಯಿಂದನೇ ಮಾಡ್ತಾಯಿದ್ದೀರೋ ಅವರಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅದ್ರ ಜೊತೆಗೇ ನೀವು ಈ ಥರ ಮೆಟೀರಿಯಲ್ಸ್ನ ಸೀರೆ ಕುಚ್ಚು ಮೆಟೀರಿಯಲ್ಸು ಮನೆಯಿಂದನೇ ಸೆಲ್ ಮಾಡಿ. ಸೊ ಇದರಿಂದ ನಿಮಗೆ 5,000 to 10,000 ಅರ್ನಿಂಗ್ ಅನ್ನೋದು ಇದೆ ಮಂತ್ಲಿ. ಸೊ ಹೇಗೆ ಏನು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನೋಡ ಬನ್ನಿ. ಈ ರೀತಿ ನಿಮಗೆ ಫಸ್ಟಿಗೆ ಈ ಥರ ಡಿಜಿಟಲ್ ಸ್ಕೇಲ್ ಅಂತ ಹೇಳ್ತೀವಿ ಇದನ್ನು. ಇದು ಬೀಡ್ಸ್ ಎಲ್ಲ ಮಾಡೋಕ್ಕೆ ಬೇಕಾಗುತ್ತೆ. ಇದೊಂದು ಸಿಂಪಲ್ಲಾಗಿ ಒಂದು ಡಿಜಿಟಲ್ ಸ್ಕೇಲ್ ತೊಗೊಳ್ಳಿ. ಈ ಥರ ಸಿಗುತ್ತೆ ನಿಮಗೆ. ಇದನ್ನು ತೊಗೊಂಡು ನೀವು ಜಸ್ಟ್ ಈ ಥರ ನೋಡಿ ಪ್ಯಾಕೆಟಲ್ಲಿ ತೋರಿಸ್ತಾ ಇದ್ದೀನಲ್ವಾ. ಸೊ ಈ ಥರ ಪ್ಯಾಕ್ ಮಾಡಿಬಿಟ್ಟು ಟ್ರಾನ್ಸ್ಪರೆಂಟ್ ಕವರ್ ಬರುತ್ತಲ್ವಾ. ಸೊ ಈ ಥರ ಪ್ಯಾಕ್ ಮಾಡಿಬಿಟ್ಟು ನೀವು ಬೀಡ್ಸ್ನೆಲ್ಲ ವೇ ಮಾಡಿಬಿಟ್ಟು ಕೊಡ್ಬೋದು. ಸೊ ಎಷ್ಟು ಬೇಕೋ ಅಷ್ಟು ಈ ಥರ ಮೊದಲೇ ಮಾಡಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ. ಸೊ ಈ ಥರ ನೋಡ್ಬೋದು ಹ್ಯಾಂಗಿಂಗ್ ಬೀಡ್ಸು, ಡಿಫ್ರೆಂಟ್ ಬೀಡ್ಸ್ ಎಲ್ಲ ನಿಮಗೆ ಶೇಪಲ್ಲಿ ಸಿಗುತ್ತಲ್ವ. ಸೊ ಇದನ್ನೆಲ್ಲ ನೀವು ಪ್ಯಾಕ್ ಮಾಡಿ, ಎಸ್ಪೆಷಲಿ ಇದು ಬೀಡ್ಸ್ ವೇ ಮಾಡೋಕ್ಕೆ ಯೂಸ್ ಮಾಡೋದು. ಸೊ ಅದನ್ನು ವೇ ಮಾಡಿಕೊಡ್ಬೇಕಲ್ಲ ಎಷ್ಟು ಬೇಕು ಅಂತ, 10 ಗ್ರಾಮ್ಸ 20 ಗ್ರಾಮ್ಸ ಈ ರೀತಿ ಎಲ್ಲ ನೀವು ಮಾಡಿ ಕೊಡ್ಬೋದು. ಹ್ಯಾಂಗಿಂಗ್ ಬೀಡ್ಸು ಈ ರೀತಿ ಎಲ್ಲ ನೀವು ಇದನ್ನು ಮೊದಲೇ ಈ ಥರ ರೆಡಿ ಮಾಡಿ ಇಟ್ಕೊಂಡು ಕೊಡ್ಬೋದು. ಅಥವಾ ಅವರು ಆರ್ಡರ್ಸ್ ನೀವು ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ನೀವು ಗ್ರಾಮ್ಸ್ ಅನ್ನೋದನ್ನ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ನ ನೀವು ಮಾಡ್ಬೋದು. ಅಂದರೆ ವೇ ಮಾಡಿಬಿಟ್ಟು ನೀವು ಅದನ್ನು ಪ್ಯಾಕ್ ಮಾಡ್ಬೋದು. ಈ ಥರ ಪ್ಯಾಕೆಟಲ್ಲಿ ಕಾಣಿಸುತ್ತಲ್ವ, ಟ್ರಾನ್ಸ್ಪರೆಂಟ್ ಕವರ್ ಸಿಗುತ್ತಲ್ಲ, ಅದನ್ನು ಮಾಡ್ಬೋದು. ಸೊ ಅದೊಂದು ಫಸ್ಟಿಗೆ ಓಕೆನಾ. ಅದೊಂದು ಇಟ್ಕೊಳ್ಳಿ, ಮನೇಲಿ ರೆಡಿ ಇಟ್ಕೊಳ್ಳಿ. ತಂದು ಇಟ್ಕೊಳ್ಳೋದು ಡಿಜಿಟಲ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಈ ರೀತಿ ನಿಮಗೆ ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಸೆಲ್ ಮಾಡ್ಬೋದು ಅಂತ ಹೇಳ್ತೀನಿ. ಮೆಷರಿಂಗ್ ಟೇಪು ಮತ್ತು ಡೋನಟ್ಸ್ ಅಂತ ಹೇಳ್ತೀವಲ್ವ, ಅದನ್ನು ಯೂಸ್ ಮಾಡಿಕೊಂಡು ಸೀರೆ ಕುಚ್ಚೆಲ್ಲ ಮಾಡ್ತೀವಿ. ಸೊ ಈ ಥರ ಕಟ್ಟರು, ಮೇನು ಟ್ರಿಮ್ಮರ್ ಅಥವಾ ಕಟ್ಟರ್ ಅಂತ ಹೇಳ್ತೀವಿ. ಸೊ ಇದನ್ನು, ಸೊ ನೆಕ್ಸ್ಟ್ ಲೇಸು, ಗೋಲ್ಡ್ ಲೇಸು, ಇದಕ್ಕೆಲ್ಲ ಸೀರೆ ಕುಚ್ಚೆಲ್ಲ ಮಾಡಿ ನಿಮಗೆ ಕ್ಯಾಟ್ಲಾಗ್ ಎಲ್ಲ ಮಾಡ್ಕೊಬೋದಲ್ವಾ. ಸೊ ಆ ರೀತಿ. ಸೊ ಇದನ್ನೆಲ್ಲ ನೀವು ನಿಮ್ಮ ಸೀರೆ ಕುಚ್ಚು ಇದು ಮೆಟೀರಿಯಲ್ಸಲ್ಲಿ ಆ್ಯಡ್ ಮಾಡಿ. ಓಕೆ. ನೀವೇ ಆ್ಯಡ್ ಮಾಡಿ ಮೆಟೀರಿಯಲ್ ಕುಚ್ಚು ಅಂತ, ಸೀರೆ ಕುಚ್ಚು ಕಿಟ್ ಅಂತ ಆ್ಯಡ್ ಮಾಡಿ, ಬೇಸಿಕ್ ಅಂತ ಆ್ಯಡ್ ಮಾಡಿ, ಅಥವಾ ಗ್ರ್ಯಾಂಡ್ ಎಲ್ಲ ಸೇರಿ ಬೇಕು ಅಂದರೆ ಆ ಥರನೂ ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಅವ್ರಿಗೆ ಕಸ್ಟಮೈಸೇಷನ್ನ ಮಾಡಿಕೊಡ್ಬೋದು. ಅವರು ಯಾವ ರೀತಿ ಕೇಳ್ತಾರೋ ಆ ಥರ ನೀವು ಮೆಟೀರಿಯಲ್ಸ್ ಅನ್ನೋದು ರೆಡಿ ಮಾಡಿ ಕೊಡ್ಬೋದು ಅವ್ರಿಗೆ. ಈ ರೀತಿ ಚಾಂತಾರ ಮತ್ತು ರಾಜ್ ಬ್ರ್ಯಾಂಡದು ಸಿಲ್ಕ್ ಥ್ರೆಡ್ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಹೇಳಬೇಕು, ಎಲ್ಲ ಮೆಟೀರಿಯಲ್ಸು ನಾನು ಎಲ್ಲಿಂದ ತರ್ತೀನಿ ಅಂದರೆ, ಸೊ ಎಲ್ಲ ರಾಜಾ ಮಾರ್ಕೆಟಲ್ಲಿ ತೊಗೊಂಬನ್ನಿ. ಈ ಥರ ನೀವು ಮನೇಲೇ ನೀವು ಸೆಲ್ ಮಾಡ್ತೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮೆಟೀರಿಯಲ್ಸ್ ಎಲ್ಲ ಸೆಲ್ ಮಾಡಬೇಕು ಅಂದರೆ ನೀವು ರಾಜಾ ಮಾರ್ಕೆಟ್ಗೆ ಹೋಗಿ. ಸೊ ರಾಜಾ ಮಾರ್ಕೆಟ್ಗೆ ಹೋದರೆ ಹೋಲ್ಸೇಲಾಗಿ ಎಲ್ಲ ಸಿಗುತ್ತೆ ನಿಮಗೆ. ತೊಗೊಂಬಂದು ಅದನ್ನು ನೀವು ಮಾರ್ಜಿನ್ ಇಟ್ಕೊಂಡು ಅದ್ರ ಮೇಲೆ ನೀವು ಮಾರ್ಜಿನ್ ಅಂತ ಇಟ್ಕೊಂಡು, ಅಂದರೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಪ್ರಾಫಿಟ್ ಅನ್ನೋದು ಇದೆ ಸೆಲ್ ಮಾಡ್ಬೋದು. ಓಕೆನಾ. ಮನೆಯಿಂದನೇ ನೀವು ಶುರು ಮಾಡಿ ಈ ಬಿಸ್ನೆಸ್. ಓಕೆ. ಈ ರೀತಿ ಥ್ರೆಡ್ ಎಲ್ಲ ಸಿಗುತ್ತೆ. ಕುಚ್ಚು ಕಟ್ಟೋಕ್ಕೆಲ್ಲ ಈ ಥರ ಝರಿ ಥ್ರೆಡ್ಡು ಮತ್ತು ಸೊ ಈ ರೀತಿ ನೋಡ್ತಾ ಇದ್ದೀರಲ್ವಾ, ಗೋಲ್ಡ್ ಝರಿ ಥ್ರೆಡ್ಡು ಮತ್ತು ಕಾಮನಾಗಿ ಗೋಲ್ಡ್ ಮತ್ತು ಸಿಲ್ವರ್ ಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಆ್ಯಡ್ ಮಾಡಿ. ಓಕೆ. ಸೊ ಅಕಸ್ಮಾತ್ ಅವ್ರು ಫಸ್ಟೇ ಹೇಳಿದ್ದಾರೆ ಅಂತಂದರೆ ನೀವು ಅದನ್ನು ಆರ್ಡರ್ಸ್ ಎಲ್ಲ ತೊಗೊಂಡು ಮೊದಲೇ, ಆಮೇಲೆ ನೀವು ಎಲ್ಲ ನೋಟ್ ಡೌನ್ ಮಾಡಿಕೊಂಡು ಟೈಮ್ ತೊಗೊಂಡು ಆಮೇಲೆ ನೀವು ಅವ್ರಿಗೆ ನೀವು ಅವ್ರಿಗೆ ಕೊಡ್ಬೋದು. ಓಕೆ. ಶಿಪ್ಪಿಂಗ್ ಮಾಡ್ಬೋದು. ಸೊ ಈ ರೀತಿ ನೋಡ್ತಾ ಇದ್ದೀರಲ್ವಾ. ಸೊ ಈ ಥರ ಗಮ್ಮು ಬೇಕಾಗುತ್ತಲ್ವ, ಸೀರೆ ಕುಚ್ಚು ಮಾಡೋಕ್ಕೆ ಏನೆಲ್ಲ ಬೇಕು. ಸೊ ಅದು ಮೆಟೀರಿಯಲ್ಸ್ ಎಲ್ಲ ನೀವೇನೇ ಸೆಲ್ ಮಾಡ್ಬೋದು ಮನೆಯಿಂದನೇ. ಸೊ ನೋಡಿ ಈ ರೀತಿ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಆಗಲೇ ತೋರಿಸಿದ್ನಲ್ಲ ವೇಯಿಂಗ್ ಸ್ಕೇಲಲ್ಲಿ. ಸೊ ಎಷ್ಟು ಗ್ರಾಮ್ಸ್ ಇದೆ ಅಂತ. ಸೊ ಎಷ್ಟು ಗ್ರಾಮ್ ಬೇಕೋ ಆ ಥರ ಗ್ರಾಮ್, ಎಸ್ಪೆಷಲಿ ಬೀಡ್ಸ್ ಎಲ್ಲ ಬಂದರೆ ಸೊ ಈ ರೀತಿ ನೀವು ಪ್ಯಾಕ್ ಮಾಡಿಬಿಟ್ಟು ಗ್ರಾಮ್ ಎಷ್ಟಿದೆ ಅಂತ ವೇಯ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಅದನ್ನು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಸೊ ನೀವು ಮನೆಯಿಂದನೇ ಈ ಥರ ಸ್ಮಾಲ್ ಬಿಸ್ನೆಸ್ ಒಂದು ಮಾಡ್ಕೋಬೋದು. ಎಸ್ಪೆಷಲಿ ಸೀರೆ ಕುಚ್ಚು ಮಾಡ್ತೀರಲ್ವಾ, ಸೀರೆ ಕುಚ್ಚು ಮಾಡೋರ್ಗಂತೂ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೀರೆ ಕುಚ್ಚು ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಡೆಫಿನೆಟಾಗಿ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ನೋಡಿ, ಇವಾಗ ಸೀರೆ ಕುಚ್ಚು ಮಾಡ್ತೀರಲ್ವಾ, ನೋಡಿ ಈ ಥರ ನೀಡಲ್ಸು ಈ ಥರ ನೀಡಲ್ಸು ತರಿಸಿಟ್ಕೊಳ್ಳಿ. ಸೊ ಕ್ರೋಶೆ ನೀಡಲ್ಸು, ಆಮೇಲೆ ಬೇಬಿ ಕುಚ್ಚು ಕಟ್ಟೋಕ್ಕೂ ಬೇಕಾಗುತ್ತೆ ನೀಡಲ್ಸು. ಓಕೆ. ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದೆಲ್ಲ ಕ್ರೋಶೆ ನೀಡಲ್ಸು, ಬೀಡ್ಸ್ ಹಾಕ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಇದು ನೋಡಿ ಬೇಬಿ ಕುಚ್ಚು ಕಟ್ಟೋಕ್ಕೆ ಈ ಥರ ನೀಡಲ್ ಬೇಕಾಗುತ್ತೆ. ಆಮೇಲೆ ಕ್ರೋಶೆ ನೀಡಲ್ಸು, ಕ್ರೋಶೆ ವರ್ಕ್ ಮಾಡೋಕ್ಕೆ, ಬೀಡ್ಸ್ ಹಾಕೋಕ್ಕೆ, ಸ್ಮಾಲ್ ಬೀಡ್ಸು ಈ ರೀತಿ ಎಲ್ಲ ಬೇಕಾಗುತ್ತೆ. ಸೊ ನೀವು ಈ ಥರ ಎಲ್ಲ ತಂದಿಟ್ಕೊಂಡ್ರೆ ಮೊದಲೇ, ಸೊ ಆಮೇಲೆ ಅವ್ರಿಗೆ ನೀವು ಈಸಿಯಾಗಿ ನೀವು ಸೆಲ್ ಮಾಡ್ಬೋದು. ಯಾವ ಥರ ಬೇಕೋ ಆ ಥರ ಅವರು ಯಾವ ಥರ ಕೇಳ್ತಾರೋ ಆ ಥರ ಇದು ಮಾಡ್ಬೋದು. ಸೊ ವರ್ತಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನು ಅಂದರೆ, ನೀವು ಸೀರೆ
ಕುಚ್ಚು ಬಿಸ್ನೆಸ್ ಮನೆಯಿಂದಲೇ ಮಾಡ್ತಾ ಇದ್ದೀರಾ ಅಂದರೆ ಏನೂ ವೇಸ್ಟ್ ಇಲ್ಲ. ನಿಮ್ಗಂತಲೇ ಹೇಗಿದ್ರು ಮೆಟೀರಿಯಲ್ಸ್ ತರಿಸ್ತೀರಲ್ವಾ, ಸೊ ಆರ್ಡರ್ಸ್ ಬರುತ್ತಲ್ವ ಸೀರೆ ಆರ್ಡರ್ಸು, ಅದಕ್ಕೆ ನೀವು ಮೆಟೀರಿಯಲ್ಸ್ ತರಿಸ್ತೀರಲ್ವಾ, ಸೊ ಹಾಗೆಯೇ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ. ಮೆಟೀರಿಯಲ್ಸ್ನೂ ಸೆಲ್ ಮಾಡ್ಬೋದು, ಬೇರೆಯವ್ರಿಗೆ ಬೇಕು ಅಂದರೆ ಬರೀ ಮೆಟೀರಿಯಲ್ಸು ತೊಗೊಬೋದು ಅವರು. ಅಥವಾ ನೀವು ಆನ್ಲೈನ್ ಕ್ಲಾಸು ಅಥವಾ ಆಫ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಸೊ ಅದಕ್ಕೂ ನೀವು ಮೆಟೀರಿಯಲ್ಸ್ ಎಲ್ಲ ನೀವೇ ಕೊಡ್ಬೋದು, ನೀವೇ ಪ್ರೊವೈಡ್ ಮಾಡ್ಬೋದು. ಸೊ ಇದರಲ್ಲೂ ತುಂಬ ಪ್ರಾಫಿಟ್ ಇದೆ. ಸೊ ಈ ಥರನೂ ಒಂದು ಸ್ಮಾಲ್ ಬಿಸ್ನೆಸ್ ಅನ್ನೋದು ಮನೆಯಿಂದನೇ ನೀವು ಶುರು ಮಾಡಿ. ಎಸ್ಪೆಷಲಿ ಸ್ಯಾರಿ ಕುಚ್ಚು ಮಾಡ್ತೀರಲ್ವಾ, ಅಂದರೆ ಸ್ಯಾರಿ ಕುಚ್ಚು ಮನೆಯಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅವರು ಖಂಡಿತ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ, ವರ್ತ್ ಇದೆ ಅಂತ ಹೇಳ್ತೀನಿ. ಓಕೆ, ಸೊ ನೋಡ್ತಾ ಇದ್ದೀರಲ್ಲ ಮೆಟೀರಿಯಲ್ಸ್ ಅಲ್ವಾ ಹೇಗಿದೆ ಅಂತ. ಸೊ ಈ ಥರದ್ದೆಲ್ಲ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಈ ರೀತಿ ಒಂದು ಬಾಕ್ಸ್, ಅಂದರೆ ನಿಮಗೆ ಬೀಡ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ಬಾಕ್ಸ್ ಸಿಗುತ್ತೆ, ಇದನ್ನು ನೀವು ಪ್ರೊವೈಡ್ ಮಾಡ್ಬೋದು. ಸೊ ನೀವೇನು ಮಾಡಿ ಅಂದರೆ ಎಲ್ಲ ಹೋಲ್ಸೇಲಿಗೆ ತೊಗೊಂಬಂದು ಆಮೇಲೆ ನೀವು ಮಾರ್ಜಿನ್ ಅಂತ ಇಟ್ಕೊಂಡು ನೀವು ಸೆಲ್ ಮಾಡ್ಬೋದು. ಖಂಡಿತ ಇದರಲ್ಲಿ ಪ್ರಾಫಿಟ್ ಇದೆ. ತಿಂಗಳಿಗೆ ಆಗಲೇ ಹೇಳ್ದಂಗೆ 5,000ರಿಂದ 10,000ವರೆಗೂ ನೀವು 10,000ವರೆಗೂ ಅರ್ನ್ ಮಾಡ್ಬೋದು. ಸೀರೆ ಕುಚ್ಚು ಮಾಡ್ತೀರಾ ಪ್ಲಸ್ ಮೆಟೀರಿಯಲ್ಸು ಸೆಲ್ ಮಾಡ್ತೀರಲ್ವ, ಎಲ್ಲ ಸೇರಿ ನಿಮಗೆ ಇದಕ್ಕಿಂತ ಜಾಸ್ತಿನೇ ಬರುತ್ತೆ ಅಮೌಂಟು. ಸೊ ಏನು ಅಂದರೆ ನೀವು ಮಾಡಬೇಕಷ್ಟೇ. ನೋಡಿ, ಇದು ಟ್ಯಾಟಿಂಗ್ ಥ್ರೆಡ್ ಅಂತ ಕರಿತೀವಿ, ಇದನ್ನು ಯೂಸ್ ಮಾಡಿಕೊಂಡೆ ಈ ಥರ ಡಿಸೈನ್ಸ್ ಎಲ್ಲ ಮಾಡಿರೋದು. ಕಂಪಲ್ಸರಿ ಈ ಥ್ರೆಡ್ ಯೂಸ್ ಮಾಡಿಕೊಂಡೆ ಮಾಡೋದು ಈ ಡಿಸೈನ್ಸ್ ಎಲ್ಲ. ಸೊ ಈ ಥರ ನೀವು ಒಂದು ಕಿಟ್ ಅಂತ ಆ್ಯಡ್ ಮಾಡ್ಬೋದು. ಇದು ಟ್ಯಾಟಿಂಗ್ ಕಿಟ್ ಅಂತಲೇ ಒಂದು ನೀವು ಸಪ್ರೇಟಾಗಿ ಒಂದು ಹೆಸರು ಬರೆದ್ಬಿಟ್ಟು ಟ್ಯಾಟಿಂಗ್ ಕಿಟ್ ಇದೆ ನಮ್ಮಲ್ಲಿ ಅಂತೇಳಿ ನೀವು ಹೇಳ್ಬೋದು. ಸೊ ಈ ರೀತಿ ಸೊ ಎಲ್ಲ ಆದಮೇಲೆ ನೀವು ಸ್ಟೇಟಸಲ್ಲೆಲ್ಲ ನೀವು ಹೇಳ್ಬೋದು, ಇನ್ಫಾರ್ಮ್ ಮಾಡ್ಬೋದು, ಈ ರೀತಿ ಅವೈಲೇಬಲ್ ಇದೆ, ಸೀರೆ ಕುಚ್ಚು ಆರ್ಡರ್ಸು ತೊಗೊತೀನಿ, ಆನ್ಲೈನ್ ಕ್ಲಾಸ್ ಇದೆ, ಆಫ್ಲೈನ್ ಕ್ಲಾಸ್ ಇದೆ. ಅಥವಾ ನೀವು ಇದು ಮಾಡ್ತೀರಾ ಅಂದರೆ ಬೀಡ್ಸ್ ಎಲ್ಲ ನಿಮಗೆ ಅಂದರೆ ಮೆಟೀರಿಯಲ್ಸು ಕಿಟ್ಟೆಲ್ಲ ಸಿಗುತ್ತೆ ನಮ್ಮಲ್ಲಿ ಅಂತ ನೀವು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ಬೋದು. ಸೊ ಆವಾಗ ಅವರು ನಿಮಗೆ ಆರ್ಡರ್ಸ್ ಅನ್ನೋದು ಅವ್ರಿಗೆ ಬೇಕು ಅಂದರೆ ಕೊಡ್ತಾರೆ, ಆರ್ಡರ್ಸ್ ಎಲ್ಲ ಸಿಗುತ್ತೆ ನಿಮಗೂ. ಹಾಗೆ ನೀವು ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸ್ ಎಲ್ಲ ಮಾಡ್ತೀರಲ್ವ, ಸೀರೆ ಕುಚ್ಚು ಕ್ಲಾಸ್ ಎಲ್ಲ ಮಾಡ್ತಾಯಿದ್ರೆ ಅದರಿಂದನೂ ಬೆನಿಫಿಟ್ ಇದೆ. ಮೆಟೀರಿಯಲ್ಸ್ ಎಲ್ಲ ನೀವೇ ಪ್ರೊವೈಡ್ ಮಾಡ್ಬೋದು. ಸೊ ಓಕೆನಾ. ಸೊ ಅವ್ರಿಗೆ ಹೇಳಿ, ಮೌತ್ ಟು ಮೌತ್, ಅಂದರೆ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತೆ ಅಲ್ವಾ, ಸೊ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತೆ. ಸೊ ನೀವು ಅವ್ರಿಗೆ ಹೇಳಿದ್ರೆ ಅವರು ಬೇರೆಯವ್ರಿಗೆಲ್ಲ ಹೇಳ್ತಾರೆ. ಅವರು ದೂರ ಹೋಗಿ ತೊಗೊಳಕ್ಕಾಗಲ್ವಲ್ಲ ಮೆಟೀರಿಯಲ್ಸ್ ಎಲ್ಲ, ಸೊ ಅದ್ರ ಬದಲು ನಿಮ್ಮ ಹತ್ರನೇ ತೊಗೊತಾರೆ. ಸೊ ವರ್ತ್ ಅಲ್ವಾ ಅದು, ಸೊ ನಿಮ್ಮ ಹತ್ರನೇ ತೊಗೊತಾರೆ. ನಿಮಗೂ ಏನು ಅಂದರೆ ಲಾಸ್ ಏನೂ ಇಲ್ಲ, ಖಂಡಿತ ತುಂಬ ಪ್ರಾಫಿಟ್ ಇದೆ. ಏನಕ್ಕೆ ಅಂದರೆ ಆಲ್ರೆಡಿ ನೀವು ಸೀರೆ ಕುಚ್ಚು ಮಾಡ್ತಾಯಿದ್ದೀರಾ, ಸೀರೆ ಕುಚ್ಚು ಮಾಡ್ತೀರಾ, ಅದರಿಂದ ನಿಮ್ಮ ಸೀರೆದು ಆರ್ಡರ್ಸು ಬರುತ್ತೆ, ಅದರಿಂದನೂ ದುಡ್ಡು ಬರುತ್ತಲ್ವಾ. ಪ್ಲಸ್ ನಿಮಗೆ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸ್ ಎಲ್ಲ ತೊಗೊತೀರಾ ಅಂದರೆ ಅದರಿಂದನೂ ನೀವು ದುಡ್ಡು ಬರುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಮೆಟೀರಿಯಲ್ಸ್ ಎಲ್ಲ ಸೆಲ್ ಮಾಡ್ಬೋದು. ಮೆಟೀರಿಯಲ್ಸ್ ಸೆಲ್ ಮಾಡಿದ್ರೂ ನೀವು ಅದರಿಂದನೂ ದುಡ್ಡು ಬರುತ್ತೆ. ನೋಡಿದ್ರಲ್ಲ ಎಷ್ಟೆಲ್ಲ ನೀವು ಅರ್ನಿಂಗ್ ಮಾಡ್ಬೋದು ಅಂತ. ಸೊ ಮನೇಲೇ ಇದ್ಕೊಂಡು ಇಷ್ಟೆಲ್ಲ ಅರ್ನಿಂಗ್ ಮಾಡ್ಬೋದು ಅಂದರೆ ಎಸ್, ವೈ ನಾಟ್, ನೀವು ಟ್ರೈ ಮಾಡಿ ಎಲ್ಲ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಏನಕ್ಕೆ ಅಂದರೆ ಲೇಡೀಸ್ಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಹೊರಗಡೆ ಹೋಗೋಕ್ಕಾಗಲ್ವಲ್ಲ, ಮನೆಯಿಂದನೇ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನು ಅಂದರೆ ಸೀರೆ ಕುಚ್ಚು ಮಾಡ್ಬೋದು, ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸಸ್ಸು ಕಂಡಕ್ಟ್ ಮಾಡ್ಬೋದು, ಆಮೇಲೆ ಮೆಟೀರಿಯಲ್ಸು ಸೆಲ್ ಮಾಡ್ಬೋದು. ನೋಡಿ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತಂದರೆ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನೀವು ಯಾಕೆ ಸ್ಟಾರ್ಟ್ ಮಾಡಬಾರ್ದು. ಸೊ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಈಗಂತೂ ಕುಚ್ಚು ಅಂದರೆ ಟ್ರೆಂಡಿಂಗ್ ಇದೆ ಇವಾಗಂತೂ, ತುಂಬಾ ಎವರ್ಗ್ರೀನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಯಾವಾಗಿದ್ರೂ ಇದು ಕ್ಲಿಕ್ ಆಗೇ ಆಗುತ್ತೆ ಖಂಡಿತ. ಈಗಲೂ ಶುರು ಮಾಡಿದ್ರೆ ನಿಮಗೆ ಖಂಡಿತ ಕ್ಲಿಕ್ ಆಗೇ ಆಗುತ್ತೆ. ಏನಕ್ಕೆ ಅಂತ ಹೇಳ್ತೀನಿ, ಈಗಂತೂ ಹಬ್ಬದ ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ನಿಮಗಂತೂ ಆರ್ಡರ್ಸ್ ಮೇಲೆ ಆರ್ಡರ್ಸ್ ಬಂದೇ ಬರುತ್ತೆ. ಸೊ ಸುಮಾರು ಜನ ಆರ್ಡರ್ಸ್ ಕೊಡ್ತಾನೆ ಇರ್ತಾರಲ್ವಾ. ಸೊ ಹಾಗಾಗಿ ನೀವು ಇದನ್ನು ಸ್ಟಾರ್ಟ್ ಮಾಡಿ, ಕಲ್ತ್ಕೊಂಡು ಬೇಗನೆ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಏನಾದರೂ ನೀವು ಸ್ಟಾರ್ಟ್ ಮಾಡಿದರೆ ಇದೊಂದು ಬೀಡ್ಸ್ ಅಂದರೆ ಮೆಟೀರಿಯಲ್ ಸೀರೆ ಕುಚ್ಚು ಬೀಡ್ಸ್ ಎಲ್ಲ ಸೆಲ್ ಮಾಡೋದು, ಸೀರೆ ಕುಚ್ಚು ಕಿಟ್ ಅಂತಲೇ ಹೇಳ್ಬೋದು, ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಇದನ್ನು ಸೆಲ್ ಮಾಡ್ತೀನಿ ಅಂದರೆ ಇದನ್ನು ಸೆಲ್ ಮಾಡಿ ಅಂತ ಹೇಳ್ತೀನಿ, ಇದರಿಂದನೂ ಪ್ರಾಫಿಟ್ ಇದೆ. ಸೊ ಖಂಡಿತ ನೀವು ಮಾಡಿ ಅಂತಲೇ ಹೇಳ್ತೀನಿ. ಓಕೆ, ಸುಮಾರು ಜನ ಕೇಳ್ತಾಯಿದ್ರು ವರ್ಕ್ ಫ್ರಮ್ ಹೋಮ್ ಹೇಳಿ ಏನಾದರೂ ಇದ್ದರೆ ಅಂತ ಹೇಳ್ತಾಯಿದ್ರು, ಹೊರಗಡೆ ಹೋಗೋಕ್ಕಾಗಲ್ಲ, ಮನೆಯಿಂದನೇ ಏನಾದರೂ ಮಾಡಬೇಕು ಹೇಳಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಈ ವಿಡಿಯೋ ಮಾಡಿ, ಈ ವಿಡಿಯೋಯಿಂದನೇ ಅವ್ರಿಗೆ ಹೇಳೋಣ, ಎಲ್ಲ ಡೀಟೇಲ್ಸ್ ಕೊಡೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಖಂಡಿತ ಶೇರ್ ಮಾಡಿ ವಿಡಿಯೋನ, ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತಲ್ವಾ. ಸೊ ಹಾಗಾಗಿ ಖಂಡಿತ ಶೇರ್ ಮಾಡಿದ್ದು, ಓಕೆನಾ. ಮಿಸ್ ಮಾಡಬೇಡಿ, ಖಂಡಿತ ಈ ವಿಡಿಯೋನ ಸುಮಾರು ಜನಕ್ಕೆ ಶೇರ್ ಮಾಡಿ. ಓಕೆ, ಈ ರೀತಿ ನೋಡಿ ಬೀಡ್ಸ್ ಎಲ್ಲ ಸಿಗುತ್ತಲ್ವ, ಐ ಶೇಪ್ ಬೀಡ್ಸು, ಡಿಫ್ರೆಂಟ್ ಬೀಡ್ಸ್ ಎಲ್ಲ ಈ ಥರ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಡಿಸೈನ್ಸ್ ಎಲ್ಲ ಕನ್ಫ್ಯೂಷನ್ ಇದೆ ಏನು ಮಾಡೋದು ಅಂತಂದರೆ, ಸೊ ನೀವೇನು ಮಾಡಿ ಅಂದರೆ ನನ್ನ ಚಾನಲ್ ವಿಸಿಟ್ ಮಾಡಿ ನೀವು ನೋಡ್ಬೋದು. ಯಾವುದು ಬೀಡ್ಸ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾನು ಯಾವ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ಓಕೆನಾ. ಓಕೆ, ನೀವು ನೋಡ್ತಾ ಇದ್ದೀರಲ್ವಾ. ಸೊ ಈ ಥರ ಒಂದು ಕಿಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ನೀವು ಮೆಟೀರಿಯಲ್ನ ಸೆಲ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇದೊಂದು ಬೆಸ್ಟ್ ಅಂತಲೇ ಹೇಳ್ತೀನಿ. ಓಕೆನಾ, ಲೇಡೀಸ್ಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಓಕೆ,
ಇದೆಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ನಿಮಗೆ ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ ಒಂದ್ಸತಿ. ಎಲ್ಲ ಸಿಗುತ್ತೆ ಅಲ್ಲೇ ಟ್ಯಾಗ್ ಮಾಡಿರ್ತೀನಿ. ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋನ. ಓಕೆ, ನೀವು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸು ಮನೆಯಿಂದನೇ. ವರ್ತ್ ಇದೆ ಅಂತ ಹೇಳ್ತೀನಿ. ನೀವು ಪ್ರಾಫಿಟ್ ಇದೆ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.